ಪ್ರಾಣಿಗಳ ಪಾಲನೆ ಪೋಷಣೆ ಮಾಡ್ತಾ ಇರೋ ಆ ಮಹಿಳೆ ಯಾರು? ಶ್ವಾನಗಳನ್ನ ಕಂಡ್ರೆ ಅವರಿಗೆ ಯಾಕಿಷ್ಟು ಪ್ರೀತಿ? ಅನಾಥ ನಾಯಿಗಳನ್ನ ಸಲಹುತ್ತಿರೋ ಆ ಮಹಿಳೆಯ ಲೈಫ್ ಸ್ಟೈಲ್ ಹೇಗಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಹೌದು, ಇವರ ಹೆಸರು ಜೆನಿ ಲೋಪೇಜ್. ಕುಟ್ಟಪ್ಪ, ಬೆಲ್ಲ ಹಸ್ಕಿ ಎಂಬ 60ಕ್ಕೂ ಹೆಚ್ಚು ಗಾಯಗೊಂಡ ಅನಾಥ ನಾಯಿಗಳು ಇವರ ಪಾಲಿಗೆ ಮಕ್ಕಳು. ಪ್ರತಿಷ್ಠಿತ ವಿಪ್ರೋ ಕಂಪನಿಯಲ್ಲಿ ಆಯಕಟ್ಟಿನ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇರುವ ಜೆನಿ ಲೋಪೇಜ್ ಬದುಕು ಬೀದಿ ನಾಯಿಗಳ ರಕ್ಷಣೆ ಪೋಷಣೆಗೆ ಸಂಪೂರ್ಣ ಸಮರ್ಪಣೆ. ಬೀದಿ ನಾಯಿಗಳನ್ನ ಬಿಟ್ಟು ಅವರಿಗೆ ಬೇರೆ ಆಲೋಚನೆಗಳೇ ಇಲ್ಲ. ಕಚೇರಿಯಲ್ಲಿದ್ದಾಗಲಷ್ಟೇ ಕೆಲಸದಲ್ಲಿ ತಲ್ಲೀನವಾಗುವ ಲೋಪೇಜ್ ಕಚೇರಿಯಿಂದ ಹೊರಬರ್ತಾ ಇದ್ದಂತೆ ಮತ್ತದೇ ಬೀದಿ ನಾಯಿಗಳು. ಅವುಗಳ ಆರೈಕೆ ಪೋಷಣೆ ಅದನ್ನು ಬಿಟ್ಟು ಬೇರೇನನ್ನೂ ಆಲೋಚಿಸದ ತಾಯಿ ಹೃದಯ ಲೋಪೇಜ್ ಅವರದ್ದು. ಐವತ್ತೊಂದು ವರ್ಷದ ಈ ಮಹಿಳೆ ನಗರದ ಪ್ರತಿಷ್ಠಿತ ಸಂಸ್ಥೆಯೊಂದರ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಅದೇ ಕೋವಿಡ್ ಏಕೆಯ ಜೀವನವನ್ನ ಕಿತ್ತುಕೊಂಡಿದೆ. ಕಳೆದ ಮಾರ್ಚ್ನಿಂದ ಈಕೆ ಕೆಲಸ ಕಳೆದುಕೊಂಡು ನಿರುದ್ಯೋಗಿಯಾಗಿದ್ದಾರೆ. ಹೀಗಾಗಿ ಸದ್ಯ ಈ ಅನಾಥ ನಾಯಿಗಳನ್ನ ಹೇಗಪ್ಪ ಸಾಕೋದು ಅಂತ ತಿಳಿಯದೆ ದಿಕ್ಕು ತೋಚದೆ ಚಿಂತೆಗೀಡಾಗಿದ್ದಾರೆ. ಇವಾಗ ನಾನು ಒಬ್ಬರೇ ಐತೆ, ಬೇರೆ ಯಾರೂ ಇಲ್ಲ, ನನಗೆ ಕೆಲಸ ಇಲ್ಲ, ಜಾಬ್ ಕೋವಿಡ್ ಆಗುತ್ತೆ. ಸೊ ಐ ಲಾಸ್ಟ್ ಮೈ ಜಾಬ್. So I am requesting Bengaloreans to help me come forward. ಏನು ಪ್ರಕಾರ ಹೆಲ್ಪ್ ಏನೇನೋ ಐ ಆಮ್ ಟ್ರೈಂಗ್ ಟು ಸ್ಟಾರ್ಟ್ ಅ ಶೆಲ್ಟರ್. ಸೊ ಆ ಶೆಲ್ಟರ್ ಜೊತೆ ಎಷ್ಟು ಏನೆಲ್ಲ ಬೇಕು ಖರ್ಚಾ, ಫಂಡ್ಸ್ ರೇಸಿಂಗ್ ಅದೆಲ್ಲವೇ ಸ್ವಲ್ಪ ಹೆಲ್ಪ್ ಮಾಡಿ. ಆಮೇಲೆ ನಾಯಿ ಸ್ವಲ್ಪ ಚಿಕ್ಕ ನಾಯಿ ಎಲ್ಲ ಇದೆ, ಮರಿ ಅದೆಲ್ಲ ಅಡಾಪ್ಟ್ ಮಾಡಿ ಸ್ವಲ್ಪ ನಮ್ಮ ಮೇಲೇನು ಪ್ರೆಷರ್ ಸ್ವಲ್ಪ ಕಮ್ಮಿ ಆಗುತ್ತೆ. ಬರೀ ನಾಯಿಗಳಷ್ಟೇ ಅಲ್ಲ, ಕಾಗೆ ಹಾಗೂ ಕೋತಿಗಳ ಪಾಲಿಗೂ ಅನ್ನದಾತೆ. ಗಾಯವಾದ ನಾಯಿ ಮರಿಯನ್ನ ಸಣ್ಣ ಮಗುವಿನಂತೆ ನೋಡಿಕೊಳ್ತಾರೆ. ಇವರು ಈ ಬೀದಿ ನಾಯಿಗಳಿಗೆ ಬೆಳಗ್ಗೆ ಬೇಯಿಸಿದ ಚಿಕನ್, ತರಕಾರಿ ಹಾಗೂ ಅನ್ನವನ್ನ ನೀಡ್ತಾರೆ. ಸಂಜೆ ಪೆಡಿಗ್ರಿ ನೀಡ್ತಾರೆ. ಕೇವಲ ಶ್ವಾನಗಳನ್ನ ಮಾತ್ರ ಅಲ್ಲ, ಅನಾಥ ಬೆಕ್ಕುಗಳು, ಗಾಯಗೊಂಡ ಟರ್ಕಿ ಕೋಳಿ, ಹಾರಲು ಆಗದ ಕಾಗೆ, ಊಟವಿಲ್ಲದೆ ಸಿಲಿಕಾನ್ ಸಿಟಿಯಲ್ಲಿ ಪರದಾಡುವ ಕೋತಿಗಳಿಗೂ ಈಕೆ ಅನ್ನದಾತಿಯಾಗಿದ್ದಾರೆ. Hello Bangalore, my name is Jenny Leon Lopez and 25 years I'm doing this work for welfare of animals and activism, not just dogs and cats, but also to empower other people, other animals in a good thing, activism for animal welfare, zoo animals, working animals, bullock carts, emme, hasu. I've been doing with my own, on my own. Now I lost my job post COVID and I have no place to go. So I'm requesting all of you to help me to come forward and help me with donations so we can start a shelter. ಬೀದಿ ನಾಯಿಗಳು ಆರೋಗ್ಯವಾಗಿದ್ರೆ ಚಿಂತೆ ಇಲ್ಲ. ಆದರೆ ಬಹುತೇಕ ಬೀದಿ ನಾಯಿಗಳು ಅನಾರೋಗ್ಯದಿಂದ ನರಳ್ತಾ ಇವೆ. ಅಷ್ಟೇ ಅಲ್ಲ, ಹೊಟ್ಟೆ ಹಸಿವನ್ನ ನೀಗಿಸಿಕೊಳ್ಳೋಕೆ ಪರದಾಡ್ತಿವೆ. ಬೆಂಗಳೂರಿನಲ್ಲಿ ಆಶ್ರಯದಾತರು, ಅನ್ನದಾತರು ಇಲ್ಲದೆ ಅಸಂಖ್ಯ ನಾಯಿಗಳು ಬೀದಿಯಲ್ಲಿ ನರಳ್ತಾ ಇದ್ವು. ಒಂದೋ ಎರಡೋ ಕಾಲುಗಳನ್ನು ಕಳೆದುಕೊಂಡ ಬೀದಿ ನಾಯಿಗಳಿಗೆ ನೆರವಾಗಬೇಕು ಅಂತ ಈಕೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ನೀವು ಶ್ವಾನಗಳನ್ನ ದತ್ತು ತೆಗೆದುಕೊಳ್ಳಬಹುದು. ಎಸ್, ಪ್ರಾಣಿಗಳ ಮೇಲೆ ನಿಮಗೂ ಪ್ರೀತಿ ಕಾಳಜಿ ಇದ್ರೆ ಇಲ್ಲಿನ ದತ್ತು ಕಾರ್ಯಕ್ಕೆ ನೀವು ಕೈ ಜೋಡಿಸಬಹುದು. ಅನಾಥ ಶ್ವಾನ, ಬೆಕ್ಕಿನ ಅನಾರೋಗ್ಯಕ್ಕೆ ನಿಮ್ಮ ಮನಸ್ಸು ಕರಗಿದ್ರೆ ಅವುಗಳನ್ನ ದತ್ತು ತೆಗೆದುಕೊಂಡು ಚಿಕಿತ್ಸಾ ವೆಚ್ಚ ಭರಿಸಬಹುದು. ಗಾಯಗೊಂಡ, ದೃಷ್ಟಿ ಕಳೆದುಕೊಂಡ, ಅನಾರೋಗ್ಯಕ್ಕೆ ತುತ್ತಾದ, ಅಪಘಾತದಿಂದ ಕಾಲುಗಳನ್ನ ಕಳೆದುಕೊಂಡ ಪ್ರಾಣಿಗಳಿಗೆ ಇಲ್ಲಿ ಆಶ್ರಯ ನೀಡಲಾಗಿದೆ. ದತ್ತು ತೆಗೆದುಕೊಂಡ ನಂತರ ಆಗಾಗ್ಗೆ ಬಂದು ಆ ಪ್ರಾಣಿಗಳ ಜೊತೆ ಸಮಯವೂ ಕಳೆಯಬಹುದು. ಅಷ್ಟೇ ಅಲ್ಲ, ನಿಮಗೆ ಇಷ್ಟವಾದ ಶ್ವಾನವನ್ನ ಮನೆಗೆ ಕೊಂಡೊಯ್ಯುವುದಕ್ಕೂ ಅವಕಾಶವಿದೆ. ಇನ್ನು ಈವರೆಗೆ ಇವರ ತಂದೆ ತಾಯಿ, ಸ್ನೇಹಿತರು ಹೀಗೆ ಅನೇಕರು ದೇಣಿಗೆ ಕೊಟ್ಟು ಸಹಾಯ ಮಾಡುತ್ತಿದ್ದಾರೆ. ಆದರೆ ಇದು ಶಾಶ್ವತ ಪರಿಹಾರವಲ್ಲ.
ಕೋವಿಡ್ ಕೊಟ್ಟ ಏಟಿನಿಂದ ಸಾಫ್ಟ್ವೇರ್ ಉದ್ಯಮ ಚೇತರಿಸಿಕೊಳ್ಳೋಕೆ ಇನ್ನೂ ಸಾಕಷ್ಟು ಸಮಯ ಬೇಕು. ಕೆಲಸ ಹುಡುಕುತ್ತಾ ತನ್ನ ನಂತರ ನಾಯಿಗಳ ಪೋಷಣೆಗೆ ದಾರಿ ಕಲ್ಪಿಸೋಕೆ ಹೆಣಗಾಡ್ತಿದ್ದಾರೆ ಜೆನಿ. ಈಗ ಇವರು ಬಾಡಿಗೆಗೆ ಇರುವ ಮನೆಯನ್ನ ಮಾಲೀಕರು ಮಾರಿಬಿಟ್ಟಿದ್ದಾರೆ. ಹಾಗಾಗಿ ಮನೆಯನ್ನು ಖಾಲಿ ಮಾಡಬೇಕಿದೆ. ಇಷ್ಟೊಂದು ನಾಯಿಗಳ ಜೊತೆ ವಾಸ ಮಾಡೋಕೆ ಅನೇಕರು ಅವಕಾಶ ಮಾಡಿಕೊಳ್ತಾ ಇಲ್ಲ. ಇದೆಲ್ಲ ಸೇರಿ ಇವರ ಪರಿಸ್ಥಿತಿ ಬಹಳ ಶೋಚನೀಯವಾಗಿದೆ. ನಾಯಿ ಬೇಕು ಮಾತ್ರ ಇಲ್ಲ, ಫುಲ್ ಆ್ಯಕ್ಟಿವಿಸಮ್ ಜೊತೆ ಐ ಆಮ್ ಡೂಯಿಂಗ್ ಇನ್ ದ ಸೆನ್ಸ್ ಹಸು, ಎಮ್ಮೆ, ಅದಕ್ಕೆಲ್ಲಮೇ ಐ ಆಮ್ ಡೂಯಿಂಗ್ ಅ ಲಾಟ್ ಆಫ್ ವರ್ಕ್. ಸೊ ಇವಾಗ ನಾನು ಒಬ್ಬರೇ ಐತೆ, ಬೇರೆ ಯಾರೂ ಇಲ್ಲ, ನನಗೆ ಕೆಲಸ ಇಲ್ಲ, ಜಾಬ್ ಕೋವಿಡ್ ಆಗುತ್ತೆ. ಸೊ ಐ ಲಾಸ್ಟ್ ಮೈ ಜಾಬ್. ಸೊ ಐ ಆಮ್ ರಿಕ್ವೆಸ್ಟಿಂಗ್ ಬೆಂಗಳೂರಿಯನ್ಸ್ ಟು ಹೆಲ್ಪ್ ಮೀ, ಕಮ್ ಫಾರ್ವರ್ಡ್. ಏನು ಪ್ರಕಾರ ಹೆಲ್ಪ್ ಏನೇನೋ ಐ ಆಮ್ ಟ್ರೈಂಗ್ ಟು ಸ್ಟಾರ್ಟ್ ಅ ಶೆಲ್ಟರ್. ಸೊ ಆ ಶೆಲ್ಟರ್ ಜೊತೆ ಎಷ್ಟು ಏನೆಲ್ಲ ಬೇಕು ಖರ್ಚ, ಫಂಡ್ಸ್ ರೇಸಿಂಗ್, ಅದೆಲ್ಲಮೇ ಸ್ವಲ್ಪ ಹೆಲ್ಪ್ ಮಾಡಿ. ಮೂಕ ಪ್ರಾಣಿಗಳ ಬದುಕಿಗೆ ಬೆಳಕಾಗಿರೋ ಜೆನಿ ಲೋಪೇಜ್ ಅವರಿಗೆ ನಿಜಕ್ಕೂ ಹ್ಯಾಟ್ಸ್ ಆಫ್. ಅಂದಹಾಗೆ ಇವರ ಕೆಲಸಕ್ಕೆ ಬೆಂಬಲ, ಪ್ರೋತ್ಸಾಹದೊಂದಿಗೆ ಆರ್ಥಿಕ ನೆರವಿನ ಅಗತ್ಯವೂ ಇದೆ. ನೆರವು ನೀಡ ಬಯಸುವವರು ಈ ವಿಳಾಸ ಮತ್ತು ಮೊಬೈಲ್ ನಂಬರ್ ಅನ್ನು ಸಂಪರ್ಕಿಸಬಹುದು. ದಿಕ್ಕಿಲ್ಲದ ಜೀವಗಳಿಗೆ ಇರಲು ಒಂದು ಸ್ಥಳ, 2 ಹೊತ್ತಿನ ಊಟದ ವ್ಯವಸ್ಥೆಯಾದ್ರೂ ಮಾಡಲು ಜೇನಿ ಹರಸಾಹಸವನ್ನ ಪಡ್ತಿದ್ದಾರೆ. ನಿಮಗೂ ಆ ಮೂಕ ಪ್ರಾಣಿಗಳನ್ನ ರಕ್ಷಿಸೋ ಮನಸ್ಸಿದ್ರೆ ಜೇನಿ ಅವರ ಸಹಾಯಕ್ಕೆ ನೀವು ನಿಲ್ಬಹುದು. ಇದೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.